ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ತಾಲಿಪಟ್ಟು ಮಾಡುತ್ತೇನೆ. ತಾಲಿಪಟ್ಟು ಅಂದರೆ ಈಗೆಲ್ಲ ನೀವು ಅಕ್ಕಿ ಹಿಟ್ಟು ಅದು ಹಾಕಿ ಮಾಡ್ತೀರಿ, ಆದರೆ ನಾನು ಹಾಗೆ ಮಾಡೋಂಗಿಲ್ಲ. ಎಲ್ಲ ಬೇಳೆಕಾಳು ಎಲ್ಲ ಹಾಕಿ ಬೀಸಿ ಹಿಟ್ಟಿಟ್ಟಿರ್ತೀನಿ, ಅದ್ರ ತಾಲಿಪಟ್ಟು ಮಾಡ್ತೀನಿ. ನೀವೆಲ್ಲ ನೋಡಿ. ಈಗ ನಾವೊಂದು ನಾದಕ್ಕೆ ಪರಾತ್ ತಗೋತೀನಿ. ಆ ಪರಾತ್ನಾಗ 2 ಬಟ್ಲ ತಾಲಿಪಟ್ಟು ಹಿಟ್ಟು ಹಾಕ್ತೀನಿ. ಈ ಹಿಟ್ಟಿಗೆ ಜೋಳ, ಗೋಧಿ, ಸ್ವಲ್ಪ ಅಕ್ಕಿ, ಕಡಲೆಬೇಳೆ, ಮೆಕ್ಕೆಜೋಳ, ಆಮೇಲೆ ರಾಗಿ, ಅಲಸಂದಿ ಬೇಳೆ, ಆಮೇಲೆ ಕಡಲೆಬೇಳೆ, ಸ್ವಲ್ಪ ತೊಗರಿಬೇಳೆ, ಆಮೇಲೆ ಸುಮಾರು ಬೇಳೆಗಳನ್ನೆಲ್ಲ ಹಾಕಿ ಬೀಸಿ ಇದನ್ನು ಅರಿಶಿನ ಎಲ್ಲ ಹವೇಜ, ಅಜ್ವಾನ, ಜೀರಿಗೆ ಎಲ್ಲ ಹಾಕಿ ಬೀಸಿಟ್ಟಂತ ಇದು ಹಿಟ್ಟು. ಆಮೇಲೆ ಈ ಹಿಟ್ಟಿಗೆ ಏನೇನು ಹಾಕಬೇಕನ್ನೋದು ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಇದು ಕೊತ್ತಂಬರಿ, ಇದು ಉಳ್ಳಾಗಡ್ಡಿ, ನೀವೆಲ್ಲ ಈರುಳ್ಳಿ ಅಂತೀರಿ. ಈಗ ಹಸಿ ಮೆಣಸಿನ್ಕಾಯಿ, ಜೀರಿಗೆ, ಒಂದು ಸ್ವಲ್ಪ ಎಳ್ಳ, ಇನ್ನೊಂದು ಸ್ವಲ್ಪ ಅಜ್ವಾನ, ಉಪ್ಪು, ಇದು ಎಲ್ಲ ಇದಕ್ಕೆ. ಆಮೇಲೆ ಅದ್ರ ಜೊತೆ ಹಚ್ಕೊಂಡು ತಿನ್ನಕ್ಕೆ ಚಟ್ನಿ. ಇದು ಚಟ್ನಿಗೆ ಕೊಬ್ಬರಿ, ಇದು ಕಡಲೆಬೇಳೆ, ಇದು ಉದ್ದಿನಬೇಳೆ, ಬೆಳ್ಳುಳ್ಳಿ, ಕರಿಬೇವು, ಅಲ್ಲ, ಲಿಂಬೆಹಣ್ಣು, ಆಮೇಲೆ ಉಪ್ಪು, ಸ್ವಲ್ಪ ಸಕ್ಕರೆ. ಈಗ ಏನು ಮಾಡ್ತೀನಿ ಅಂದ್ರೆ, ಇದು ಹಸಿ ಮೆಣಸಿನ್ಕಾಯಿ ಇದಕ್ಕೊಂದು 4 ಪೇಸ್ಟ್ ಮಾಡಿ ಅದಕ್ಕೆ ಹಾಕಬೇಕು. ಈ ಹಸಿ ಮೆಣಸಿನ್ಕಾಯಿ ರುಬ್ತೀನಿ. ನಿಮ್ಗೆ ಹೆಂಗೆ ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ನಾ ಇಲ್ಲಿ ಒಂದು ಸ್ವಲ್ಪ ನಮ್ಗೆ ಹೆಂಗೆ ಬೇಕು ಹಂಗೆ ಹಾಕೋತೀನಿ. ಇದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪು ಹಾಕೋರಿ. ಇನ್ನೊಂದು ಸ್ವಲ್ಪ ಜೀರಿಗೆ ಹಾಕಿ ಇದನ್ನ ಸ್ವಲ್ಪ ಗ್ರೈಂಡ್ ಮಾಡಬೇಕು. ಇದು ಮೆಣಸಿನ್ಕಾಯಿ ಪೇಸ್ಟು. ಆಮೇಲೆ ಇದು ಒಂದು ಸ್ವಲ್ಪ ಕೊತ್ತಂಬರಿ. ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಖಾರ ಹಾಕೋಬೋದು. ನಾವು ಒಂದು ಸ್ವಲ್ಪ ನಮ್ಗೆ ಹೆಂಗೆ ಬೇಕು ಹಂಗೆ ಹಾಕೋತೀನಿ. ಇದು ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಹಾಕಿ ಇದು ಇನ್ನೊಂದು ಸ್ವಲ್ಪ ಅಜ್ವಾನ ಹಾಕಿ ಬಿಸಿರ್ತೀವಿ, ಆದರೂ ಸ್ವಲ್ಪ ಟೇಸ್ಟ್ ಆಗ್ಲತ್ತ ಹೇಳಿ ಮತ್ತೊಂದು ಸ್ವಲ್ಪ ಅಜ್ವಾನ, ಆಮೇಲೆ ಎಳ್ಳು, ಇದನ್ನೆಲ್ಲ ಹಾಕಿ ಇದನ್ನ ಕಲಿಸ್ಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾಡಿ ಇದು ನೀವು ರೊಟ್ಟಿ ಹಿಟ್ಟನ್ನ ಹಾಕ್ತಿರಲ್ಲ ಹಂಗೆ, ಚಪಾತಿ ಹಿಟ್ಟು ರೊಟ್ಟಿ ಹಿಟ್ಟನ್ನ ಹಾಕ್ತಿರಲ್ಲ ಹಂಗೆ ಹಿಟ್ಟನ್ನ ಹಾಕ್ಬೇಕಿದು. ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ನೀವೀಗೆಲ್ಲ ಬೇರೆ ಬೇರೆ ತಿಂಡಿ ಮಾಡ್ತೀರಿ, ಆದರೆ ಇದು ಹಳೆ ಕಾಲದ್ದು. ಅವಾಗೆಲ್ಲ ನಮ್ಗೆ ಹಿಟ್ಟೆಲ್ಲ ಫೆಸಿಲಿಟಿ ಇದ್ದಿದ್ದಿಲ್ಲ. ನಾವು ಸುಮ್ಮನೇನೋ ಸ್ವಲ್ಪ ಕಡಲೆ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು ಹಾಕಿ ಮಾಡ್ತಿದ್ವಿ. ಈಗೆಲ್ಲ ಥರ ಹಿಟ್ಟೆಲ್ಲ ಹಾಕಿ ಅವಾಗೆಲ್ಲ ಕಾಳು ಪಲ್ಯಗಳು ಅದು ಮಾಡಿ ರೊಟ್ಟಿ ತಿಂತಿದ್ದೇವೆ. ಈಗ ಯಾರೂ ಕಾಳು ಪಲ್ಯ ತಿನ್ನಂಗಿಲ್ಲ. ಅದಕ್ಕೆ ಎಲ್ಲ ಇದರೊಳಗೆ ಹಾಕಿ ಸಿರಿಧಾನ್ಯಗಳನ್ನೆಲ್ಲ ಹಾಕಿ ಬೀಸಿ ಇಟ್ಟಿರ್ತೀವಿ ಒಂದೇ ಸಲ. ಯಾವಾಗ ಬೇಕಾದಾಗ ಮಾಡೋದು. ಬೇಕಾದ್ರೆ ಮುಂಜಾನೆ ತಿಂಡಿಗೂ ಮಾಡ್ಕೋಬೋದು, ಮಧ್ಯಾಹ್ನ ಊಟಕ್ಕಾದರೂ ಮಾಡ್ಕೋಬೋದು. ಒಂದು ಸ್ವಲ್ಪ ತಾಲಿಪಟ್ಟು ಚಟ್ನಿ ತಿಂದು ಮ್ಯಾಗ ಅನ್ನ ಸಾರು ಉಂಡ್ರೆ ಊಟ. ನಾವು ಈಗಿನ ಮಾಡಕತ್ತೀವಿ, ನಮಗೇನು ಅಟ್ಟಿದ್ದು ಆಗಂಗಿಲ್ಲ. ನೀವೆಲ್ಲ ಈಗೆಲ್ಲ ಲಗು ಮಾಡ್ತೀರಿ. ಈಗಿದು ಹಿಟ್ಟು ರೆಡಿ ಆಯಿತು. ಈಗಿದು ಒಂದು ಸ್ವಲ್ಪ ಹಿಟ್ಟು ನೆನಿಬೇಕು. ನೆನೆತನ ಈಗ ಚಟ್ನಿ ತಯಾರು ಮಾಡ್ಕೊಂಡು ಬರ್ರಿ.
ಇದ್ರ ಮ್ಯಾಗ ಒಂದು ಮುಚ್ಚಿಡ್ತೀನಿ. ಈ ಹಿಟ್ಟಿನ ಮ್ಯಾಗ ಒಂದು 10 ನಿಮಿಷ ಮುಚ್ಚಿಡ್ತೀನಿ. ಅಲ್ಲಿ ತನಕ ಚಟ್ನಿ ರೆಡಿ ಮಾಡ್ಕೊತೀನಿ. ಈಗ ನಾ ಇದೊಂದು ಬಾಣಲೆ ತಗೋತೀನಿ. ಗ್ಯಾಸ್ ಹಚ್ಕೋತೀನಿ. ಸ್ವಲ್ಪ ಕಡಲೆಬೇಳೆ, ಹುರ್ಕೋಬೇಕು. ಈ ಕಡಲೆಬೇಳೆ ಬಾಣಲೆಗೆ ಹಾಕೋತೀನಿ. ಒಂದು ಸ್ವಲ್ಪ ಉದ್ದಿನ ಬೇಳೆ ಹುರ್ಕೋತೀನಿ. ಉದ್ದಿನ ಬೇಳೆ ಹುರಿದು ಇದರಾಗೆ ಒಂದು ಸ್ವಲ್ಪ ಎಳ್ಳು ಹಾಕ್ತೀನಿ. ಚಟ್ನಿ ಟೇಸ್ಟ್ ಬರ್ತದೆ. ನಾ ಈಗ ಗ್ಯಾಸ್ ಬಂದ್ ಮಾಡ್ತೀನಿ. ಇದನ್ನೆಲ್ಲ ಇದಕ್ಕೆ ಹಾಕೋಬೇಕು. ಹಾಕೊಂಡು ಆದಮೇಲೆ ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ಹಾಕೋಬೇಕು. ಹಸಿಮೆಣಸಿನ್ಕಾಯಿ ಹಾಕಬೇಕು 4. ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕೋಬೋದು. ಒಂದು ಸ್ವಲ್ಪ ಜೀರಿಗೆ, ಒಂದು ಬೆಳ್ಳುಳ್ಳಿ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಒಂದು 4 ಪೀಸ್ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಹಾಕ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಚಟ್ನಿ ರೆಡಿ ಆಯಿತು. ಚಟ್ನಿ ತೆಗೆದು ಒಂದು ಯಾವುದೆರಡು ಈ ಚಟ್ನಿ ಇದಕ್ಕೆ ಹಾಕಕತ್ತೀನಿ.
ಸ್ವಲ್ಪ ನೀರು ಸೇರಿಸಿ ಈಗ ಚಟ್ನಿ ರೆಡಿ ಆಯಿತು. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಒಂದು ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿ, ಅಳಸ್ಬೇಕಂದ್ರೆ ಅಳಸಿ. ತಾಲಿಪಟ್ಟಿಗೆ ಒಂದು ಸ್ವಲ್ಪ ಗಟ್ಟಿನೇ ಬೇಕಾಗ್ತದೆ, ಹಚ್ಕೊಳಕ್ಕೆ ಬರ್ತೈತಲ್ಲ ಅದಕ್ಕೆ. ಈಗ ಈ ಹಿಟ್ಟು ನೆಂದದ, ಈಗ ತೆಗೆದು ನೋಡ್ತೀನಿ. ಹಿಟ್ಟು ಸರಿಯಾಗಿದೆ. ಆಮೇಲೆ ನಾ ಈಗ ಹಂಚು ತಗೋತೀನಿ. ಹಂಚು ಗ್ಯಾಸ್ ಹಚ್ಕೊಂಡು ಹಂಚಿಡ್ತೀನಿ. ಹಂಚು ಕಾಯಿತನ ನಾ ಇದನ್ನೆಲ್ಲ ಸರಿ ಮಾಡ್ಕೊತೀನಿ. ಆಮೇಲೆ ಇದ್ರ ಮೇಲೆ ಹಾಕಬೇಕು. ಇದು ಅರ್ವಿ, ನಾವು ಅಲ್ಲಿ ಅರ್ವಿ ಮ್ಯಾಗೆ ಇದು ಮಾಡ್ತೀವಿ. ಹಿಂಗೆ ಇದನ್ನೆಲ್ಲ ತೋಯಿಸ್ಬೇಕು. ತೋಯಿಸಿ ಈ ಅರ್ಬಿ ಹಿಂಗೆ ಹಾಕಬೇಕು. ಅರ್ಬಿ ಮೇಲೆ ಇದು ಎಣ್ಣೆ ಅಂತಂದಿಂದ ಹೇಳ್ಬೇಕು. ನಮ್ಗೆ ಒಲೆ ಅಂದ್ರೆ ಅನ್ನಪೂರ್ಣೇಶ್ವರಿ. ಫಸ್ಟಿಗೆ ಒಂದು ಸಣ್ಣದು ಮಾಡಿ ಅನ್ನಪೂರ್ಣೇಶ್ವರಿಗೆ ಕೊಟ್ಟು ಆಮೇಲೆ ನಾವು ಮಾಡ್ಕೊಂಡು ತಿನ್ನಬೇಕು. ನೀವು ಇಷ್ಟಿಷ್ಟೇ ಉಳ್ಳಿ ಮಾಡಿ ಹೀಗೆಲ್ಲ ಹಿಂಗೆ ಲಟ್ಟಿಸ್ಬೇಕು. ಹಿಂಗೆ ತಟ್ಟಬೇಕು. ತಟ್ಟಿ ಸಾವಕಾಶವಾಗಿ ಇದು ತಟ್ಟಬೇಕು. ಹಿಟ್ಟೆಲ್ಲ ಭಾಳ ಚೆಂದಾಗಿರ್ತದೆ, ಇದು ಜಿಗಿ ಜಿಗಿ ಆಗಿರ್ತದೆ. ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ದೊಡ್ಡ ಬೇಕಂದ್ರೆ ದೊಡ್ಡ, ಸಣ್ಣ ಅಂದ್ರೆ ಸಣ್ಣ. ಭಾಳ ದೊಡ್ಡ ಅಂದ್ರೆ ಚಲೋ ಅನ್ಸಂಗಿಲ್ಲ. ಇಷ್ಟಿಷ್ಟೇ ಮಾಡಿ ಹಿಂಗೆ ಮಾಡಿ ಇದು ಬೈದಿರ್ತದೆ. ಇದು ಬೈದಿದ್ದು ನಮಸ್ಕಾರ ಮಾಡಿ ಅನ್ನಪೂರ್ಣೇಶ್ವರಿಗೆ ಅದನ್ನು ಕೊಟ್ಟು ನಾವು ಇದಕ್ಕೆಲ್ಲ ಎಣ್ಣೆ ಹಚ್ಚಿ ಇದನ್ನು ಹೀಗೆಲ್ಲ ಮಾಡಿ. ಇದು ಮೊದಲೇದಲ್ಲ ಹಂಚಿಗೆ ಹತ್ಕೊತದ, ಅದಕ್ಕೊಂದು ಸ್ವಲ್ಪ ಹೆಚ್ಚಿಗೆ ಎಣ್ಣೆ ಹಚ್ಚಬೇಕು. ಹಿಂಗೆ ಮಾಡಿ ಮಾಡಿ ಇದು ನಡು ಒಂದು ಸ್ವಲ್ಪ ಹಿಂಗೆ ಮಾಡಿ ಇದಕ್ಕೆ ಎಣ್ಣೆ ಹಾಕಬೇಕು. ಈಗ ನಾನು ಮಾಡ್ತೀನಿ. ಈಗ ಒಂದು ಸ್ವಲ್ಪ ಹೊತ್ತಾಗಿಂದ ಇದು ಹಿಂಗೆ ಹೊಳಸಿ ಹಾಕಬೇಕು. ಹೊಳಸಿ ಹಾಕಿ ಸ್ವಲ್ಪ ಎಣ್ಣೆ ಅಷ್ಟೊತ್ತನ ಇಲ್ಲಿ ಮತ್ತೊಂದು ಮಾಡ್ಕೋಬೇಕು. ಇದು ರೆಡಿಯಾಗಿರ್ತದೆ. ಎರಡು ಮನೆಯಿಂದ ಈಗ ನಾ ತಾಲಿಪಟ್ಟು ಮಾಡಿದೆ. ಒಂದು 4 ತಾಲಿಪಟ್ಟು ಮಾಡೀನಿ. ಈಗ ಅದೇ ಹಿಟ್ಟಿಲ್ಲ ನಿಮ್ಗೆ ವಡೆ ಮಾಡಿ ತೋರಿಸ್ತೀನಿ. ವಡೆನೂ ಮಾಡ್ಬೋದು, ಕರೆದ್ರೆ ಅವನು ಚಲೋ ಹೋಗ್ತಾವೆ. ಈಗ ನಾ ಇದನ್ನು ತೆಗಿತೀನಿ. ತೆಗೆದು ಇದು ಕಡಾಯಿಗೆ ಇಟ್ಕೊತೀನಿ. ಆಮೇಲೆ ಇದಕ್ಕೆ ಎಣ್ಣೆ ಹಾಕೋತೀನಿ. ಸ್ವಲ್ಪ ಹಿಟ್ಟು ಕಲಸಿನಲ್ಲ ಅದಕ್ಕೆ ಒಂದೊಂದೇ ಹಾಕಿ ಕರಿತೀನಿ. ಅದು ಎಣ್ಣೆ ಕಾಯ್ತನ ಇದೇನು ಚಟ್ನಿ ಮಾಡಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಆಮೇಲೆ ಕೊತ್ತಂಬರಿ ಹಾಕ್ತೀನಿ. ಇದಕ್ಕೂ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ.
ವಡೆ ಮಾಡಬೇಕಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಆಗಬೇಕು. ಇನ್ನೊಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ತೀನಿ. ಹಾಕಿ ಜೋರಾಗಿ ಎಲ್ಲಿಂದ ಹೇಳಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕೀನಿ. ಆಮೇಲೆ ಲಿಂಬೆ ಹಣ್ಣು, ಸಕ್ಕರೆ ಹಾಕ್ಬೇಕು. ಇದಕ್ಕೆ ಹಾಕಿ ಎಲ್ಲ ಮಾಡಿ ಇದು ಬೀಜ ಬಿತ್ತು. ಇದು ಚಟ್ನಿ. ಆಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೀನಿ. ಇದು ಕಲಸಿ ಇದು ಪಕೋಡ ಥರ ಮಾಡಿದ್ರೆ ಅವನು ಭಾಳ ರುಚಿ ಇರ್ತಾವೆ. ನಿಮ್ಗೆ ಹಂಗೆ ಬೇಕಂದ್ರೆ ಹಂಗೆ ಮಾಡ್ಕೋಬೋದು, ಹಿಂಗೆ ಬೇಕಂದ್ರೆ ಹಿಂಗೆ ಮಾಡ್ಕೋಬೋದು. ತಾಲಿಪಟ್ಟು ಹಿಟ್ಟು ನಮ್ಮ ಮನೆಗೆಲ್ಲರೂ ಭಾಳ ಇಷ್ಟಪಡ್ತಾರೆ. ತಾಲಿಪಟ್ಟು ಅಂದರೆ ನಾವು ಭಾಳ ಯಾವಾಗೂ ಮಾಡ್ತಾನೇ ಇರ್ತೀವಿ. ಇವೇನು ಉಬ್ಬಬೇಕಂತಿಲ್ಲ, ಉಬ್ಲಿಕ್ಕೂ ಚಲೋ ಇರ್ತಾವ. ಈಗ ಅದು ಬೇಯ್ತದೆ. ಅದು ಬೇಯೋದ್ರೊಳಗೆ ಇನ್ನೊಂದು ಮಾಡ್ಕೊತೀನಿ. ಜಾರಿ ತಗೊಂಡು ಕಳಸಿ ಹಾಕ್ಬೇಕು. ಈಗ ಇನ್ನೊಂದು ಹಾಕ್ತೀನಿ. ಇವು ಕರ್ದಿನಿ ನೋಡ್ರಿ. ಕರ್ದಿದ್ದು ಎಷ್ಟು ಚೆಂದಾಗ್ಯಾವ. ಒಂದು ಸ್ವಲ್ಪ ಕೆಂಪಾಗುತ್ತಾನ ಕರಿಬೇಕು. ಕರೆದು ಇದು ಕೊಬ್ಬರಿ ಚಟ್ನಿ ಜೊತೆ ತಿಂದ್ರೆ ಸಣ್ಣ ಮಕ್ಕಳಿಗೆಲ್ಲ ಚಲೋ ತಿಂತಾವೆ ಮಾಡಿಕೊಟ್ರೆ. ಆಮೇಲೆ ನಿಮಗೂ ಆರೋಗ್ಯಕ್ಕೆ ಚಲೋ, ಲಘು ಪಚನ ಆಗ್ತದೆ. ಆಮೇಲೆ ಎಲ್ಲ ಕಾಳು ಬೇಳೆ ಇದೆಲ್ಲ ಹಿಟ್ಟೆಲ್ಲ ಹೊಟ್ಟೆಗೆ ಹೋಗ್ತದೆ. ನೀವು ಯಾರೂ ಈ ಕಾಳಿನ ಪಲ್ಯಗಳು ಅದು ಮಾಡೋಂಗಿಲ್ಲ. ಅದಕ್ಕೆ ಈ ಥರವೇ ಹೊಟ್ಟೆಗೆ ಹೋಗಲಿ ಅಂಥೇಳಿ ಇಂಥವೆಲ್ಲ ಮಾಡೋದು. ನೋಡಿರಿ, ಇದೆಲ್ಲ ರೆಡಿ ಆಯಿತು. ಇದು ಈಗ ತಿಂದು ರುಚಿ ನೋಡಬೇಕು. ಅವನೇ ಇಟ್ಟೋತನ ಕ್ಯಾಶೆಟ್ ಮಾಡ್ಯಾನ. ಈಗ ಅವನೇ ತಿಂದು ರುಚಿ ನೋಡಿ ನಿಮಗೆಲ್ಲ ಹೇಳ್ತಾನೆ. ಇದು ಕೆಂಪು ಚಟ್ನಿ. ಕೆಂಪು ಚಟ್ನಿ ಅಂದರೆ ಒಣ ಮೆಣಸಿನ್ಕಾಯಿ, ಮೆಂತ್ಯ, ಲಿಂಬೆಹಣ್ಣು, ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಬೆಲ್ಲ, ಹಿಂಗ ಎಲ್ಲ ಹಾಕಿ ಗ್ರೈಂಡರ್ನಾಗ ಹಾಕಿ ರುಬ್ಬಿ ಇಟ್ಟಿರ್ತೀವಿ. ಬೇಕಂದ್ರೆ ಇದ್ರಾಗ ಉಳ್ಳಾಗಡ್ಡಿ ಕಲಿಸ್ಕೊಂಡ್ರೆ ಉಳ್ಳಾಗಡ್ಡಿ ಚಟ್ನಿ ಆಗ್ತದೆ. ಇದನ್ನೇ ಹಚ್ಕೊಂಡು ತಿನ್ಬೋದು. ಚಪಾತಿ, ರೊಟ್ಟಿ, ದೋಸೆ ಎಲ್ಲಕ್ಕೂ ಬರ್ತದೆ. ನೀವು ಇದನ್ನು ತಿನ್ಬೋದು ನೋಡ್ರಿ. ನಮ್ಮ ಅಜ್ಜಿ ಭಾಳ ಚಲೋ ಮಾಡಲ್ಲ. ನೀವು ಈ ಥರ ಮಾಡಿ ತಿನ್ಬೋದು. ಈಗ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.